अत्युद्रिक्त विदोषस्तुक महाज्ञानैकताम प्रभा सर्वस्वापव शक्ति भोग बल सत्सारात्म दिव्याकृतिम सृष्टिस्थान निरोध नित्य नीति ज्ञान प्रकाशावृति धांता मोक्षदम हरिमजम नित्यम सदोपास्महे ಯಾವ ವಿಷಯ ನಡೀತಾ ಇದೆ ಈಗ ನಾರದರು ಬಂದು ಸನತ್ ಕುಮಾರನ ಕೇಳ್ತಾ ಇದ್ದಾರೆ ನನಗೆ ಉಪದೇಶ ಮಾಡೋದು ಏನು ಓದಿದ್ದಿ ಅಂತ ಕೇಳಿದ್ರು ನೋಟ್ ಇಷ್ಟು ಕೊಟ್ಬಿಟ್ರು ಆಚಾರ್ಯ ನೋಟ್ ಕೊಟ್ರು ಅಷ್ಟು ಓದೋರು ಮತ್ತೆ ಬರಬೇಕಾಗಿತ್ತು ಅಂದ್ರೆ ಓದಿದ್ದಾರೆ ಇನ್ನು ಸ್ಪಷ್ಟತೆ ಬೇಕಾಗಿತ್ತು ಅಂತ ಬಂದಿದ್ದಾರೆ ಅದೇ ಫಿಸಿಕ್ಸನ್ನೇ ಹೈಸ್ಕೂಲ್ ಲೆವೆಲ್ PUC ಎಲ್ಲ ಲೆವೆಲಲ್ಲಿ ಓದು ಯಾಕೆ ಜ್ಞಾನ ತುಂಬಾ ಜಾಸ್ತಿ ಆಗಕ್ಕೆ ಶುರುವಾಗಿ ಅದು ಇವತ್ತು ಬಂದಿದ್ದೇನೆ ಹೇಳ್ಕೊಡಿ ಅಂತ ಕೇಳಿದಾಗ ಅವ್ರು ಹೇಳಕ್ ಶುರು ಮಾಡ್ತಾರೆ ಅದರಲ್ಲಿ ಕೆಲವೆಲ್ಲ ನಡೆದಿದೆ ಏನೇನು ತಿಳಿಸಿದ್ದಾರೆ ದೇವತಾ ತಾರತಮ್ಯನೂ ಹೇಳ್ತಾರೆ ಆಮೇಲೆ ಏವಂ ತಸ್ಯ ವಿಮುಕ್ತೌ ಚ ಪರ್ಜನ್ಯ ಸರ್ವತೋ ವರಃ ಮನೋಹಿಮಾನಿ ಸಂಪ್ರೋಕ್ತೋ ದೃಷ್ಟ್ಯಾ ನಿರ್ಮಾಣತೋ ಮನಃ ಇಲ್ಲೆಲ್ಲ ಎಲ್ಲ ವಿಷಯಕ್ಕೂ ವ್ಯಾಖ್ಯಾನ ಬರೆದಿಲ್ಲ ಆಚಾರ್ಯರು ಯಾಕಂದ್ರೆ ಸುಮ್ಮನೆ ಅಲ್ಲೇ ಅರ್ಥ ಆಗಿಬಿಡುತ್ತೆ ಯಾವ್ದು ಕ್ಲಾರಿಟಿ ಬೇಕು ಅಂತ ಕೊಡ್ತಾರೆ ಇಲ್ಲಿ ಮನಸ್ಸು ಅಂತ ಹೇಳ್ತಾ ಪರ್ಜನ್ಯ ಯಾರು ಬಂದ್ಬಿಟ್ಟಿದ್ದಾರೆ ಮತ್ತೆ ಅದಕ್ಕೆ ಹೇಳ್ತಾರೆ ಏವಂ ತಸ್ಯ ವಿಮುಕ್ತೌ ಚ ಪರ್ಜನ್ಯ ಸರ್ವತೋ ವರಃ ಆ ಗುಂಪಿನಲ್ಲಿ ಪರ್ಜನ್ಯ ಉಳಿದವರಿಗಿಂತ ಶ್ರೇಷ್ಠ ಪರ್ಜನ್ಯ ನಾಮಕ ಸೂರ್ಯ ಇದ್ದಾನೆ ಮತ್ತೆ ಗೊತ್ತಾಯ್ತಾ ಮನೋಭಿಮಾನಿ ಸಂಪ್ರೋಕ್ತೋ ಇಲ್ಲಿ ಪರ್ಜನ್ಯ ಮನೋಭಿಮಾನಿ ವೃಷ್ಟ್ಯ ನಿರ್ಮಾಣತೋ ಮನಃ ವೃಷ್ಟಿಯಿಂದಾಗಿ ಮನಸ್ಸನ್ನು ಗಟ್ಟಿ ಮಾಡೋದ್ರಿಂದ ಏನವೆಲ್ಲ ವೃಷ್ಟಿ ಅಂದ್ರೆ ಮಳೆ ಬಂದು ಆಹಾರ ತಿಂದ್ರೆ ಮನಸ್ಸೇನಾಗುತ್ತಾಗ ಗಟ್ಟಿ ಆಗುತ್ತೆ ಸಪ್ಲೈ ಮಾಡದೆ ಹೋದ್ರೆ ಆದ್ದರಿಂದ ಪರ್ಜನ್ಯಗೆ ಏನ್ ಶಕ್ತಿ ಇದೆ ಮನಸ್ಸನ್ನ ದೃಢ ಮಾಡೋ ಶಕ್ತಿ ಇರೋದ್ರಿಂದ ಒಳ್ಳೆ ಆಹಾರ ತಗೋಬೇಕಷ್ಟೇ ನಾವು ಮಳೆಯಿಂದ ಎಲ್ಲಾ ಬೆಳೆಗೂ ಮಳೆ ಬೇಕೇ ಬೇಕು ಕೆಟ್ಟ ಬೆಳೆಗೂ ಬೇಕು ಒಳ್ಳೆ ಬೆಳೆಗೂ ಬೇಕು ಆದ್ರೆ ಏನ್ ಮಾಡ್ಬೇಕು ನಾವು ಅದನ್ನ ಒಳ್ಳೆ ಬೆಳೆಗೆ ಉಪಯೋಗಿಸ್ಬಿಟ್ಟು ಅದ್ರ ಒಳ್ಳೆ ರೀತಿಯಲ್ಲಿ ತಿಂದ್ರೆ ಮನಸ್ಸು ಏನಾಗತ್ತೆ ಅದಾಗ್ಲಿ ಹೇಳಿದಾರೋ ಇಲ್ವಾ ಎಲ್ಲಿ ಹೇಳಿದ್ರು ಅದನ್ನ ಇದರಲ್ಲಿ ಆರಂಭದಲ್ಲಿ ಹೇಳಿದ್ರು ಅನ್ನಮಶಿತಂ ತ್ರೇಧಾ ವಿಧೀಯತೆ ತಿಂದನ್ನ ಏನಾಗತ್ತೆ 3 ಭಾಗ ಆಗತ್ತೆ ಸ್ಥೂಲಂ ಅದು ಮಲವಾಗಿ ಹೋಗ್ಬಿಡೋದು ಆಮೇಲೆ ಯಾವ್ದು ಮಧ್ಯಮ ಮಾಂಸ ಆಗತ್ತೆ ಆಮೇಲೆ ಇದನ್ನ ತಗೊಂಡ್ರೆ ಸೂಕ್ಷ್ಮ ಏನಾಗತ್ತೆ ಸೂಕ್ಷ್ಮ ತನ್ನ ಮನಃ ಅಂತ ಹೇಳಿ ಆದ್ರಿಂದ ಹುಷಾರಾಗಿರ್ಬೇಕು ಪ್ರತಿಯೊಂದು ಕೂಡ ಹಾಗೆ ತಿಂದಿದ್ದಲ್ಲಿ ಏನಾಗುತ್ತೆ ನಮಗೆಲ್ಲ ಏನಾಗುತ್ತೋ ಗೊತ್ತೇ ಇಲ್ಲ ತಿಂದು ಹೋಗ್ಬಿಡ್ತಾರೆ ಅವ್ರು ಏನಾಗುತ್ತೆ ನೋಡೋದಿಲ್ಲ ತಿಂದು ಇಷ್ಟೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಕೆಲವನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ರೂಪ ಇದೆ ಅಂತ ಹೇಳಿರ್ತಾರಲ್ಲ ಆ ರೂಪದ ಅನುಭವ ಬರ್ಬೇಕಾದ್ರೆ ರೂಪದ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇರುತ್ತಲ್ಲ ಆ ಬರ್ಬೇಕಾದ್ರೆ ವಾಸುದೇವ ಮುಕ್ತಿ ಪ್ರದ ಅನ್ನ ತಿಂದಾಗ ಅನುಭವ ಬರ್ಬೇಕು ಗೊತ್ತಾಯ್ತಾ ಅದೆಲ್ಲ ತಿಳ್ಕೊಂಡ್ರೆ ಯಾಕೆ ರೂಪ ಚಿಂತನೆ ಮಾಡಬೇಕು ಅಂತ ಗೊತ್ತಾಯ್ತು ಓಂ ಅದರಲ್ಲಿ ಇನ್ನೇನು ಬಿಡಿತು ಮುಂದೆ ಸಂಕಲ್ಪವ ಮನಸ್ಸೋ ಭೂಯಾ ಸಂಕಲ್ಪ ಮಾಡೋ ಶಕ್ತಿ ಇರೋದು ಯಾವುದಕ್ಕೆ ಮನಸ್ಸಿಗೆ ಸಂಕಲ್ಪ ರಾತ್ರ ಸಂಧ್ಯಾ ಉಪಾಶಿಷ್ಯೆ ದೇವ ಪೂಜಾಂ ಕರಿಷ್ಯೆ ಇತ್ಯಾದಿ ಮಾಡ್ಬೇಕಾದ್ರೆ ಯಾವ್ದ್ರಿಂದ ಸಾಧ್ಯ ಅದು ಮನಸ್ಸು ಬೇರೆ ಕಡೆ ಮಾಡೋಕ್ಕಾಗೋದಿಲ್ಲ ಸಣ್ಣ ಮೇಲೆ ಭೂಯಾನ್ ಅನ್ಯದ ವೈ ಸಂಕಲ್ಪಯತೆ ಅಥ ಅನ್ಯದ ಅಥ ಮನಸಿ ಎಲ್ಲದ ಮನಸಿ ಇತ್ಯಥ ವಾಚ ವಿಚಾರಯತಿ ವಾಚಂ ಮೀರಯತಿ ಸಾಮು ನಾಮ್ನೀರಯತಿ ನಾಮ್ನಿ ಮಂತ್ರ ನಾಮ್ನಿ ಈರಯತಿ ನಾಮ್ನೀರಯತಿ ನಾಮ್ನಿ ಮಂತ್ರಾಃ ಏಕಂ ಭವಂತಿ ಮಂತ್ರೇಶು ಕರ್ಮಾಣಿ ಒಂದರಿಂದ ಅಕ್ಷರಗಳು ಆಮೇಲೆ ಪದಗಳು ಆಮೇಲೆ ಮಂತ್ರಗಳು ಅದರಿಂದ ಪದಾರ್ಥಗಳು ಹೀಗೆಲ್ಲ ಮನಸ್ಸಿನಿಂದ ಶುರುವಾಗುತ್ತೆ ಅದು ದೊಡ್ಡವರಿಗೆ ಏನ್ ಬೇಕಾಗಿತ್ತು ಮನಸ್ಸಿದ್ರೆ ಸಾಕೆಲ್ಲ ಮಾಡ್ಕೊಂಡ್ಬಿಡ್ತಾರೆ ಸಂಕಲ್ಪ ಮಾಡಿ ಸೃಷ್ಟಿ ಆಗುತ್ತೆ ದೇವರಿಗೆ ಅಂತನೂ ಚಾ ಮಾತ್ರ ಪ್ರಭೋ ಸೃಷ್ಟಿ ತಾನಿ ಹವಾ ಏತಾನಿ ಸಂಕಲ್ಪ್ಯ ಏಕಾಯನಾನಿ ಸಂಕಲ್ಪಾತ್ಮಕಾನಿ ಸಂಕಲ್ಪೆ ಪ್ರತಿಷ್ಠಿತಾನಿ ಸಮಕೃಪತಾಂ ದ್ಯಾವಾ ಪೃಥಿವೀ ಸಮಕಲ್ಪೇತಾಂ ವಾಯುಶ್ಚ ಆಕಾಶಶ್ಚ ಸಮಕಲ್ಪಂತಾಂ ಆಪಶ್ಚತೆ ಆಲ್ಪಶ್ಚ ತೇಜಶ್ಚ ತೇಷಾಂ ಸಂಕೃಪ್ತೈ ವರ್ಷಂ ಕಲ್ಪತೆ ವರ್ಷಸ್ಯ ಸಂತೃಪ್ತ್ಯ ಅನ್ನಂ ಸಂಕಲ್ಪತೆ ಅನ್ನಸ್ಯ ಸಂತೃಪ್ತೈ ಸಂಕೃಪ್ತೈ ಪ್ರಾಣಾಃ ಸಂಕಲ್ಪಂತೆ ಪ್ರಾಣಾನಾಂ ಸಂಕೃಪ್ತೈ ಮಂತ್ರಾಃ ಸಂಕಲ್ಪಂತೆ ಮಂತ್ರಾಣಾಂ ಸಂಕೃಪ್ತೈ ಕರ್ಮಾಣಿ ಸಂಕಲ್ಪಂತೆ ಕರ್ಮಣಾಂ ಸಂಕ್ಲಪ್ತೈ
ಲೋಕಾಃ ಕಲ್ಪಂತೆ ಲೋಕಾನಾಂ ಸಂಕೃಪ್ತೆ ಸರ್ವಂ ಸಂಕಲ್ಪ್ಯತೆ ಸಯೇಷ ಸಂಕಲ್ಪಃ ಸಂಕಲ್ಪಮುಪಾಸ್ವ. ದೇವರಿಗೆ ಸಂಕಲ್ಪ ಅಂತ ತಿಳಿದು ಆರಾಧನೆ ಮಾಡಿದರೆ ಏನೇನಾಗತ್ತೆ ಹೇಳ್ತಾ. ಏನೋ ತಿನ್ಬೇಕು ಅನಿಸ್ತು, ಶುರುವಾಯ್ತು, ಮತ್ತೇನ್ ಮಾಡ್ತಾನೆ ಈಗ? ಪದಾರ್ಥ ಹೋಗ್ತಾನೆ, ದುಡ್ಡು ಕೊಡ್ತಾನೆ, ತರ್ತಾನೆ, ಯಾವ ರೂಪ ತರ್ತಾನೆ, ಶೇಪಿ ತರ್ತಾನೆ, ಆ ರೀತಿ ಮಾಡ್ತಾನೆ, ಮನೆಗೆ ತಿಂತ. ಎಲ್ಲದರಲ್ಲೂ ಒಂದೇನಿದೆ, ಹತ್ತಂದ ಹಿಟ್ಟು ಮಾಡಿಸ್ಕೊಂಡ್ಬರ್ಲಕ್ಕೆ ಮನೆಯಲ್ಲಿ ಆಗ್ಲಿಲ್ಲ, ಮಿಲ್ಗೆ ಹೋದ. ಆಮೇಲೆ ಏನ್ ಮಾಡ್ದ? ಬೇಯಿಸ್ಬೇಕು, ಅದಕ್ಕೊಂದು ವ್ಯವಸ್ಥೆ. ಬೆಳಿತಾನೆ ಇದ್ರು ಅಡಿಗೆ ಉಣ್ಬೇಕು, ಅದಕ್ಕೆ ಎಲ್ಲ ಬೆಳೀತಾ ನಮ್ಮ ಬಡಸೋನು ಬಂದ್ಬೇಕು. ಇಷ್ಟೆಲ್ಲ ಕೊನೆಗೆ ಏನಾಗುತ್ತದ? ನಮ್ಮ ಮನಸ್ಸು ಅನ್ಕೊಂಡು ಪದಾರ್ಥ ತಯಾರಾಗುತ್ತೆ. ದೇವರಿಗೆ ಇದೆಲ್ಲ ಒಂದ್ರೆ ಇಮಿಡಿಯೇಟ್ ಆಗೋಗ್ಬಿಡ್ತಾರೆ. ದೊಡ್ಡ ಇದಕ್ಕೆ ಹೋಗ್ತೀರಿ, ಮಠಕ್ಕೆ ಹೋಗ್ತೀರಿ, ಏನ್ ಸ್ವೀಟ್ ಬೇಕು ಅಂತಾರೆ, ಎಲ್ಲ ರೆಡಿ ಇರುತ್ತೆ ಮಾಡಿರ್ತಾರೆ. ಉಳಿದವ್ರು ಹೇಳಿದ್ರೆ ಈಗ ಹೇಳಿದ್ರೆ ಆಗೋದಿಲ್ಲ, ಇಷ್ಟು ಮಾಡ್ಬೋದು ಅಷ್ಟೇ, ಅರ್ಜೆಂಟಿಗೆ ಮಾಡೋಕ್ಕಾಗೋದಿಲ್ಲ, ಇಲ್ಲಿ ತರಬೇಕು ಅಂತ ಹೇಳಿ. ದೊಡ್ಡ ಮಠಗಳಲ್ಲಿ ಏನು ಎಲ್ಲ ಎವ್ರಿಥಿಂಗ್ ರೆಡಿ ಇರುತ್ತೆ. ದೇವರು ಎಲ್ಲ ಎಲ್ಲ ನೋಡ್ಬೇಕು. ಮನೆಯಲ್ಲಿ ಆಗದೆ ಇದ್ದದ್ದು ಎಲ್ಲಿ ಮಾಡ್ತಾರೆ? ಮಠಗಳಲ್ಲಿ ಮಾಡಕ್ ಬರೋದು. ಮಠಗಳನ್ನ ದೊಡ್ಡ ಮಠಗಳಲ್ಲಿ ಮಾಡಕ್ ಬರೋದು, ದೊಡ್ಡ ದೇವಸ್ಥಾನದಲ್ಲಿ ಮಾಡಕ್ ಬರೋದು. ಆ ಸಮಸ್ಯೆ ದೊಡ್ಡದಾದಷ್ಟು ಕೂಡ ವ್ಯವಸ್ಥೆ ದೊಡ್ಡದಾಗತ್ತೆ. ಇಡೀ ಜಗತ್ತೇ ಭಗವಂತ ಕೈಲಿರೋದ್ರಿಂದ ಏನ್ ಬೇಕಾದ್ರೂ ಒಂದು ಕ್ಷಣದಲ್ಲಿ ಮಾಡ್ತಾರೆ. ಇದು ದೇವರ ಮಹಿಮೆ. ಆಗ ನಮ್ಮ ಲಿಮಿಟೇಷನ್ ಗೊತ್ತಾಗುತ್ತೆ. ಪ್ರತಿ ಸ್ಟೇಜಲ್ಲೂ ನಮ್ದು ಏನಾಗುತ್ತೆ, ನಮ್ದು ಹೈಲಿ ಲಿಮಿಟೆಡ್. ದೇವರದು ಅನ್ಲಿಮಿಟೆಡ್, ಇನ್ಫೈನೈಟ್. ಅನುಭವ ಬಂದಷ್ಟು ಕೂಡ ಏನಾಗುತ್ತೆ, ಅಲ್ಲಿಗೆ ಭಕ್ತಿ ಜಾಸ್ತಿ ಆಗುತ್ತೆ. ಭಕ್ತಿ ಜಾಸ್ತಿ ಆಗೋದೇ ಜ್ಞಾನದ ಫಲ. ಯಾವಾಗಲೂ ಆ ಕಡೆ ಗಮನ ಕೊಡು. ಅದ್ರ ಏನ ನಮ್ ತಕ್ಷಣ ಕೊಟ್ಟಲ್ಲ ನಾನು, ಅಷ್ಟೆಲ್ಲ ಪ್ರೊಸೀಜರ್ ಇದೆ ಅದರಲ್ಲಿ. ಬೇಗ ಆಗೋಗ್ಬಿಡ್ತಾರೆ, ಇಮ್ಮಿಡಿಯೇಟ್ ಆಗಿ ಕೆಲಸ ಚಟ್ ಅಂತ ಮಾಡ್ತಾರೆ. ಕೆಲವು ಭಾಳ ನಿಧಾನ ಆಗುತ್ತೆ. ಈ ಬಂದು ಅರ್ಜೆಂಟ್ ಬಂಡಿಗೆ ಮಾಡಿದ್ರೆ ಆಗೋದಿಲ್ಲ, ಅದಕ್ಕೆ ತುಂಬಾ ಟೈಮ್ ಬೇಕು. ಕೆಲವಕ್ಕೆ ತಕ್ಷಣ ಮಾಡಿಬಿಡ್ತಾರೆ. ದೇವರಿಗೆ ಎಲ್ಲರೂ ಮಾಡ್ತಾರೆ. ಅವ್ರು ಏನು ಅಂದ್ಕೊಂಡಿದ್ರಲ್ಲ, ಇವ್ರವಾಸ ಏನ್ ಅನ್ಕೊಂಡಿದ್ರು ಅವರು? 1000 ವರ್ಷ 1000 ವರ್ಷ ವ್ರತ ಮಾಡಿದ್ರು. 1000 ವರ್ಷ ಅವತ್ತು ಪಾಲನೆ ಅವರಿಗೆ. 1000 ವರ್ಷದ ಉಪವಾಸ ವ್ರತ ಒಂದು ಸಿಗುತ್ತೆ. ಹೇಗೆ ಉಪವಾಸ ಆಗುತ್ತೋ 1000 ದಿವಸ ಪಾಲನೆ. ನನಗೆ ತುಂಬಾ ಹಸಿವಾಗಿದೆ, ಅನ್ನ ಬೇಕು. ಆದರೆ ಮಾಡಿದನ್ನ ಊಟ ಮಾಡಲ್ಲ, ನಾನು ಮಾಡ್ಲಿಕ್ಕೆ ಕಾಯೋದಿಲ್ಲ, ಈಗಲೇ ಬೇಕು. ಆಗೋದಿಲ್ಲ, ನಾನು ಸ್ವಾಗತ ಹೋಗ್ತೇನೆ, ದೇವ್ರ ಕೈಲಿ ಆಗ್ಲಿಲ್ಲ ಅಂತ ಅಷ್ಟೇ. ಅದಕ್ಕೇನ್ ಮಾಡಿದ್ರು ಅವರು? ಅಷ್ಟೇ ಹೋದಲ್ಲ, ತಗೊಳ್ಳಿ ಅಂತ ಕೈ ಚಾಯ್ತು ಅಷ್ಟೇ. ಕೇಳಿದ್ದೆಲ್ಲ ಬರ್ತಾ, ಎಮರ್ಜೆನ್ಸಿಗೆ ಏನೋ ಮಾಡ್ಲಿಲ್ಲ, ಅವ್ರು ಕೇಳಿದ್ದೆಲ್ಲ ಬರ್ತಾ ಇದೆ. ಅದು ಎಷ್ಟು ಕೂತ ಒಂದೊಂದು 2-2 ಮುಚ್ಚ ಹಾಕಲ್ಲ, ಸುತ್ತೊಡೆದು ಬಿಟ್ಟು ತಿಲ್ಲಕ್ ಆಗ್ಲಿಲ್ಲ ಅವ್ರಿಗೆ. ಮನೆಗೆ ಸೋತು ಬಿಡ್ತಾರೆ. ರಾಮ ನೀನು ದೊಡ್ಡವರು, ನಾನು ಸೋತೆ ಅಂತ ಹೋಗ್ಬಿಡ್ತು. ಅದು ಇದರಿಂದ ಏನ್ ಸಿಕ್ಕಾಯ್ತು? ಅದರಿಂದ ರಾಮನ ಸರ್ವೋತ್ತಮತ್ವ ಗೊತ್ತಾಯ್ತು. ಅಂತ ರಾಮ ಸೀತನ ಗೊತ್ತಾನ ಮುಂದಿನೆಲ್ಲ ಗೊತ್ತಾಗತ್ತ. ಇಂದಿನ ಕಥೆಯಲ್ಲಿ ಅಂಥವ್ರು ಮಾಡಿದ ನಾಟಕ ಆಗಿದೆ. ಅದು ನಿಜವಾಗ್ಲೂ ಕೂಡ ರಾಮ ಏನೂ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಮಹಿಮೆಯಲ್ಲಿ ಎಂಡ್ ಆಗುತ್ತೆ. ಮೂಲ ರೂಪ ಆಗಿಬಿಟ್ರಿ. ಅವತಾರದ ಕೇಳ್ರಿ, ಅವಸ್ಥೆ ನೋಡಿದ್ರ ಪಾಪ ಅಂತ ಹೇಳ್ತಾರ. ಅವ್ರು ಏನಿಲ್ಲ ರಾಮನಿಗೆ. ಮೂಲ ರೂಪಕ್ಕೆ ಅವತಾರ ರೂಪಕ್ಕೆ ಏನಿಲ್ಲ, ಭೇದ ಇಲ್ಲ. ಅದೆಲ್ಲ ಅನುಸಂಧಾನಕ್ಕೆ ಬರ್ಲಕ್ಕೆ ಅವೆಲ್ಲ ಬೇಕು. ಮೂಲದಲ್ಲಿ ಮಾಡಿದ ಗ್ರೇಟ್, ಅವತಾರದಲ್ಲಿ ಮಾಡಿದ ನೋ ಚೇಂಜ್. ಗೊತ್ತಾಯ್ತು. ಯಾವ ಬೇಕಾದ್ರು ಮಾಡ್ತಾನೆ, ಮತ್ತೆ ಕಾಲಾತೀತ. ಈ ಕಾಲಕ್ಕೆ ಯಾವ ಈಗ ನಿಜಕ್ಕೆ ಬಂದಾಗದೆ ಏನಾಗುತ್ತೆ ಹೋಗ್ರಿ ಅನ್ಬೋದಾಗಿತ್ತು ಅಲ್ಲಿ. ಇದು ದೇವ್ರ ಮೇ. ಅದಕ್ಕೆ ಅನ್ಯ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತವ್ಯ ಸಮರ್ಥ. ದೇವ್ರದ ಏನು ಮಾಡ್ತಾನೆ ದೇವ್ರಿಗೆ ಕೇಳಿದ್ರೆ ದೇವರಲ್ಲ ಅಂತ. ಇಡೀ ರಾಮಾಯಣ ಇಡೀ ಕೃಷ್ಣ ಯೋಚನೆ ಮಾಡ್ತಾ ಕೂತಂತ ಎಲ್ಲೆಲ್ಲಿ ಬರೋದು. ನಗ್ತಾನೆ ಮಾಡಕ್ ಬರ್ತಾರೆ. ಅಂತದ್ದು ಸೈನ್ಯ ತರ್ತಾನೆ, ನಕ್ಬಿಟ್ಟು ಸಮಸ್ಯೆ ಇಲ್ಲೇ ಇಲ್ಲ. ಸಿನಿಮಾ ನಾಟಕದಲ್ಲೂ ಕೂಡ ಕೃಷ್ಣನ್ ಪಾಠ ಮಾಡ್ಬೇಕು, ಹೇಗಿರ್ಬೇಕದು? ಹಾಗಿದ್ದನೇ ಕೃಷ್ಣ, ಎಲ್ಲರೂ ಒಪ್ಪೋದಿಲ್ಲ ಅದನ್ನ. ಕಿತ್ತಂದು ಅಲ್ಲ ಅಂತ ಹೇಳಿ ನಗ್ತಾನೆ ಇರ್ಬೇಕು, ಹಸನ್ಮುಖಿಯಾಗಿರ್ಬೇಕು ಅವಾಗ. ಅಂದ್ರೆ ಆ ದೇವ್ರ ಕಲ್ಪನೆ ಅದು. ಅಂದ್ರೆ ಹಾಗಿದ್ರೆ ದೇವರು ಅಂತ. ಶಕ್ತಿ ಇದೆ, ಪ್ರಾಪ್ತಿ ಇದೆ, ಅದು ಖುಷಿಯಾಗಿರುತ್ತೆ. ಇಲ್ದವ್ರು ಇರಕ್ಕೆ ಸಾಧ್ಯ ಇಲ್ಲ. ನಾಳೆ ನಾಡಿದ್ದು ಕಟ್ಟಿರೋಣ ಸರ್ವೇಂದ್ರಿಯ ಅದನ್ನ ಹೇಳ್ತಾರೆ ಮುಂದೆ ಬರುತ್ತೆ. ಸ್ಟೆಪ್ ಅದು. ಪರ್ಜನ್ಯ ಸೂರ್ಯ ಬೇಕು ಎಲ್ಲ ಹೇಳ್ತಾವ.